ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ. ಗುಹೇಶ್ವರನೆಂಬ ಲಿಂಗವನ ರೆತ್ತ ಬಲ್ಲರು. ಕೆಲವರು ಬಂದ ಸದಾವಕಾಶವನ್ನು ಉಪಯೋಗಿಸದೆ ಮತ್ತೊಂದು ಒಳ್ಳೆಯ ಅವಕಾಶ ಬರುತ್ತದೆ ಎಂದು ವೃಥಾ ಕಾಯುತ್ತಾ ಕುಳಿತಿರುತ್ತಾರೆ. ಆದರೆ ನಮಗೆ ಗೊತ್ತಿರಬೇಕು, ಅವಕಾಶಗಳೆಂದು ಕೂಡ ಎರಡನೇ ಬಾರಿಗೆ ಬಂದು ಕರೆಯೋದಿಲ್ಲ. ಆಪರ್ಚುನಿಟಿ ನೆವರ್ ನಾಕ್ಸ್ ಟ್ವೈಸ್. ಹೀಗೆ ಬಂದ ಅವಕಾಶಗಳನ್ನು ಕಳೆದುಕೊಂಡು ನಂತರ ಜೀವನದಲ್ಲಿ ಯಶಸ್ಸೇ ಸಿಗುತ್ತಿಲ್ಲ ಎಂದು ಪರಿತಪಿಸಿದರೆ ಏನು ಪ್ರಯೋಜನ? ಕುದುರೆಗೆ ತಕ್ಕಂತಹ ಹಲ್ಲಣವನ್ನು, ಅಂದರೆ ಕುದುರೆ ಮೇಲೆ ಕುಳಿತುಕೊಳ್ಳಲು ಹಾಕುವಂತಹ ವಸ್ತು ಹಲ್ಲಣ, ಅಂದರೆ ಕುದುರೆಗೆ ತಕ್ಕಂತಹ ಹಲ್ಲಣವನ್ನು ನಾವು ಖರೀದಿಸಬೇಕೇ ವಿನಃ ಹಲ್ಲಣವನ್ನು ಮೊದಲೇ ತೆಗೆದುಕೊಂಡು ಅದಕ್ಕೆ ತಕ್ಕಂತಹ ಕುದುರೆಯನ್ನು ಹುಡುಕುತ್ತಾ ಹೋಗೋದು ಎಷ್ಟು ಹಾಸ್ಯಾಸ್ಪದವೋ ಅದೇ ರೀತಿ ಬರುವ ಸಂದರ್ಭ ಅವಕಾಶಗಳನ್ನು ಮುಕ್ತವಾಗಿ ಒಪ್ಪಿಕೊಂಡು ಸವಾಲುಗಳನ್ನು ಸ್ವೀಕರಿಸಿ ಮುಂದೆ ನಡೆಯುವ ಮನೋಭಾವವನ್ನು ಮೈಗೂಡಿಸಿಕೊಂಡಿರಬೇಕು. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ. ಗುಹೇಶ್ವರನೆಂಬ ಲಿಂಗವನ ಎತ್ತಬಲ್ಲರು. ಗುಹೇಶ್ವರನೆಂಬ ಲಿಂಗವನರೆತ್ತಬಲ್ಲರು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.